ಸೊ ಇದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಸಂಗತಿ. ಇದರ ನಡುವೆನೆ ಈ ಕ್ಷಣದ 25 ಸುದ್ದಿ ಏನೇನು ಅನ್ನೋಂತನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ಸಿಗರಲ್ಲೇ ಪೈಪೋಟಿ ಇದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಒಳಗೊಳಗೆ ಪರಸ್ಪರ ಕತ್ತಿ ಮಸೆಯೋದಕ್ಕೆ ಆರಂಭ ಮಾಡಿದ್ದಾರೆ ಅಂತೇಳಿ ಲೇವಡಿ ಮಾಡಿದ್ದಾರೆ. ನ್ಯಾಯಾಂಗ ಬಂಧನ ಅಂತ್ಯ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗಿತ್ತು. ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಡಿ ಪಟಾಲಂನ ಎಲ್ಲ ಆರೋಪಿಗಳಿಗೂ 3 ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಿ ಆದೇಶವನ್ನ ನೀಡಿದೆ. ಗ್ಯಾರಂಟಿ ಭಾಗ್ಯದ ಹೊರೆ ಕಡಿಮೆ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಬಿಪಿಎಲ್ ಕಾರ್ಡ್ ಹೊಂದಿರುವಂತವರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಅಂತ ಅಂದ್ರೆ ಯಾರು ಫಲಾನುಭವಿಗಳಲ್ಲ ಅಂತವರು ಕಾರ್ಡ್ ಅನ್ನ ಹೊಂದಿದ್ದಾರೆ ಅವರ ಕಾರ್ಡ್ ಅನ್ನ ರದ್ದು ಮಾಡೋದಕ್ಕೆ ನಿರ್ಧರಿಸಿದ್ದು, ವಾರ್ಷಿಕ ಆದಾಯದ ಆಧಾರದಲ್ಲಿ ಕಾರ್ಡ್ ಪರಿಷ್ಕರಿಸೋದಕ್ಕೆ ನಿರ್ಧರಿಸಿದೆ. ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಸರ್ಕಾರ ಪಟ್ಟಿ ರಿಲೀಸ್ ಮಾಡಿದೆ. ಚಿಕ್ಕಮಗಳೂರು ತಾಲೂಕಿನಲ್ಲೇ 1,20,000 ವಾರ್ಷಿಕ ಆದಾಯ ಇರುವಂತ 50,000ಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ರದ್ದಾಗುವಂತ ಚಾನ್ಸಸ್ ಇದೆ. ಅಂದ್ರೆ ಚಿಕ್ಕಮಗಳೂರು ಓವರ್ ಆಲ್ ಡಿಸ್ಟ್ರಿಕ್ಟ್ ನಲ್ಲಿ, ಇದರಲ್ಲಿ ಚಿಕ್ಕಮಗಳೂರು ತಾಲೂಕಿನದ್ದೇ ಸಿಂಹಪಾಲು. ತುಮಕೂರು ಜಿಲ್ಲೆ ತಿಪಟೂರಿನ ಜನರಿಗೆ ನಗರಸಭೆ ಕಲುಷಿತ ನೀರು ಕುಡಿಸ್ತಾ ಇದೆಯಾ ಅನ್ನುವಂತ ಅನುಮಾನ ವ್ಯಕ್ತ ಆಗಿದೆ. ಸದ್ಯಕ್ಕೆ ತಿಪಟೂರಿಗೆ ಈಚನೂರು ಕೆರೆಯಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಶಕ್ತಿ ಯೋಜನೆ ಹಿನ್ನೆಲೆ ಸಮರ್ಪಕವಾದಂತಹ ಬಸ್ ಸೌಲಭ್ಯ ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯ RDSO ಅಧಿಕಾರಿಗಳು ಡ್ರೈವರ್ಲೆಸ್ ರೈಲನ್ನ ಮೆಟ್ರೋ ಹಳದಿ ಮಾರ್ಗದ RV ರೋಡ್ನಿಂದ ಬೊಮ್ಮಸಂದ್ರ ರೀಚ್ 5 ನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಂದಿನಿಂದ 14 ದಿನಗಳವರೆಗೆ ಪರೀಕ್ಷೆಗಳು ನಡೆಯಲಿದೆ. ಯಲಹಂಕದ ರೈಲ್ ವೀಲ್ ಫ್ಯಾಕ್ಟರಿಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ದಾರೆ. ಸ್ವಾಗತ ಮಾಡೋದಕ್ಕೆ ಬಂದು ಹಿಂದಿಯಲ್ಲಿ ಮಾತನಾಡಿಸಿದಂತ ಸಿಬ್ಬಂದಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾನು 3ನೇ ಬಾರಿ ಈ ಕಾರ್ಖಾನೆಗೆ ಬರ್ತಾ ಇದ್ದೀನಿ ಅಂತ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಹೇಳಿದ್ದಾರೆ. ಅಧಿಕಾರಿಗಳ ದಕ್ಷತೆ ಎಲ್ಲವನ್ನು ಗಮನಿಸ್ತಾ ಇದ್ದೀನಿ, ನಾನು ಜನರ ಸೇವೆಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪೂಜೆ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಕೋಟಿ ವಂಚನೆಯನ್ನು ಎಸಗಲಾಗಿದೆ. 1 ಲಕ್ಷಕ್ಕೆ 10 ಲಕ್ಷ ಹಣ ಕೊಡ್ತೀವಿ ಅಂತ ವಂಚಕರು ಉಂಡೆನಮ ಹಾಕಿದ್ದಾರೆ. ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ಘಟನೆ ನಡೆದಿದೆ. ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಭಾರೀ ಮಳೆ ಆಗ್ತಾ ಇದ್ದು 4 ಜನರಿದ್ದಂತ ಕಾರೊಂದು ಪ್ರವಾಹದಲ್ಲಿ ಸಿಕ್ಕಾಕೊಂಡಿತ್ತು. ಈ ವೇಳೆ ಸ್ಥಳೀಯರು ಕಾರ್ನಲ್ಲಿದ್ದಂತ ಬಾಲಕಿಯನ್ನು ರಕ್ಷಣೆ ಮಾಡಿರುವಂತಹ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ರೈಲು ಹಳಿ ತಪ್ಪಿಸುವಂತ ಸಂಚು ಬಯಲಾಗಿದೆ. ಕಾನ್ಪುರದಲ್ಲಿ ಕಾಲಿಂದ್ರಿ ಎಕ್ಸ್ಪ್ರೆಸ್ ಹಳಿ ತಪ್ಪಿಸುವ ದುಷ್ಕೃತ್ಯ ಬಹಿರಂಗ ಆಗಿದೆ. ಹಳಿ ಮೇಲೆ LPG ಸಿಲಿಂಡರ್ ಇಟ್ಟಿರೋದು ಪತ್ತೆಯಾಗಿದೆ. ಬಿಜೆಪಿ ಹಾಗೆ RSS ವಿರುದ್ಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಂಡ ಕಾರಿದ್ದಾರೆ. ಮಹಿಳೆ ಕೇವಲ ಅಡುಗೆ ಮನೆಗೆ ಮಾತ್ರ ಮೀಸಲು ಅಂತ ಇವರು ನಂಬಿದ್ದಾರೆ ಅಂತ ಟೆಕ್ಸಾಸ್ನಲ್ಲಿ ನಡೆದ ಸಂವಾದದಲ್ಲಿ ಟೀಕಿಸಿದ್ದಾರೆ.